ಕಂದಾಯ ಸಚಿವರ ಸ್ವಕ್ಷೇತ್ರದಲ್ಲೇ ರಾಜಕಾಲುವೆ ಒತ್ತುವರಿ ತೆರವಿಗೆ ಕಳ್ಳಾಟ ನಡೆದಿದ್ದು, ಸರ್ಕಾರಿ ಗೋಮಾಳದ ಜಮೀನಿನಲ್ಲಿ ಖಾಸಗಿ ಲೇಔಟ್ ನಿರ್ಮಾಣದ ಆರೋಪ ಕೇಳಿಬಂದಿದೆ. ಲೇಔಟ್ ನಿರ್ಮಾಣ ಮಾಡುವ ಸಮಯದಲ್ಲಿ ರಾಜಕಾಲುವೆ ಸರ್ಕಾರಿ ಜಾಗ ಒತ್ತುವರಿ ಮಾಡಲಾಗಿದೆ. ಯಲಹಂಕ ತಾಲೂಕಿನ ಜಾಲ ಹೋಬಳಿ ಮಾರೇನಹಳ್ಳಿ ಏನಿದೆ ಆ ಗ್ರಾಮದಲ್ಲಿ ಒತ್ತುವರಿಯಾಗಿದೆ. ಸರ್ವೆ ನಂಬರ್ 167, 168, 169ರ ಈಸಾ ನಂಬರ್ಗಳಲ್ಲಿ ಒತ್ತುವರಿ ಆಗಿದ್ದು, ಒತ್ತುವರಿ ಜಮೀನಿನಲ್ಲಿ ಕಾಟಾಚಾರಕ್ಕೆ ಮಾರ್ಕ್ ಮಾಡುತ್ತಿದ್ದಾರೆ ಕಂದಾಯ ಇಲಾಖೆ ಅಧಿಕಾರಿಗಳು. ಒತ್ತುವರಿ ತೆರವುಗೊಳಿಸಲು 2 ವರ್ಷಗಳಿಂದ ಬೊಕ್ಕನಹಳ್ಳಿ ಏನಿದೆ ಆ ಗ್ರಾಮಸ್ಥರ ಆಗ್ರಹವಿದ್ದರೂ ಕೂಡ ಕೂಡಲೇ ಸಮರ್ಪಕವಾಗಿ ಒತ್ತುವರಿಯನ್ನು ಏನು ಮಾಡಿದ್ದಾರೆ ಅದನ್ನು ತೆರವುಗೊಳಿಸಬೇಕು ಅಂತ ಹೇಳಿ ಅಲ್ಲಿನ ಒಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ, ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಇನ್ನು ಈ ವಿಚಾರವಾಗಿ ರಾಜಕಾಲುವೆ ಸರ್ಕಾರಿ ಜಾಗಗಳನ್ನು ಮೂಲ ಸ್ವರೂಪಕ್ಕೆ ತರಬೇಕು ಅಂತ ಹೇಳಿ ಸಾರ್ವಜನಿಕರು ಪಟ್ಟವನ್ನು ಹಿಡಿದು ಕೂತಿದ್ರು. ಯಲಹಂಕ ತಾಲೂಕಿನ ಜಾಲ ಹೋಬಳಿಯ ಮಾರೇನಹಳ್ಳಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ಈ ಘಟನೆ ವಿಚಾರವಾಗಿ ಅಲ್ಲಿನ ಗ್ರಾಮಸ್ಥರು ಈಗ ಆಗ್ರಹಿಸ್ತಾ ಇದ್ದಾರೆ, ಒತ್ತಾಯವನ್ನು ಮಾಡ್ತಾ ಇದ್ದಾರೆ, ಒತ್ತುವರಿ ಆಗಿರುವಂತಹ ಜಾಗವನ್ನು ನೀವು ತೆರವುಗೊಳಿಸಿ ಅಂತ ಹೇಳಿ. ಇದೆಲ್ಲ ಹಳ್ಳ ಇತ್ತು ಸರ್, ಎಲ್ಲ ಮುಚ್ಚಿಬಿಟ್ಟು ಕಾಲುವೆ ಮುಚ್ಚಿಬಿಟ್ಟು ಇದು ರಾಜಕಾಲುವೆ ಸರ್. 21ನೇ ತಾರೀಕು ಫೆಬ್ರವರಿ 2026, 2 ವರ್ಷ ಆಗಿದೆ ಸರ್. ಮಿನಿಸ್ಟ್ರಿಗೆ ಹೋಗಿದ್ದೀವಿ. ಇದು ರಾಜಕಾಲುವೆ ನೋಡಿ ಸರ್, ಸುಮಾರು 12-40 ಅಡಿ ಬರ್ಬೇಕು ಸರ್. ರಾಜಕಾಲುವೆ ಕಾಂಪೌಂಡ್ ಕೂಡ ತೆರವು ಮಾಡಿಲ್ಲ. ಇದು ಸ್ಕೆಚ್ ಅಲ್ಲ ಕಾಂಪೌಂಡ್ ಕೂಡ ತೆರವು ಮಾಡಿಲ್ಲ. ಊರು ಚಕ್ರಾಳಿ ಸರ್, ಬಂದು ಮಾರನಹಳ್ಳಿ ಅದೇ ನಂಬರ್. ಇಲ್ಲಿ ನಾವು 2024 ಜನವರಿ 30 ಇಲ್ಲಿ ಲೇಔಟ್ ಸ್ಟಾರ್ಟ್ ಮಾಡೋದು ನೋಡಿ. ಇದು 2.5 ಎಕರೆ ಸರ್ಕಾರಿ ಗೋಮಾಳ ಜಾಗ, ಆ ಕಡೆ ಎಲ್ಲ ಇಳುವರಿ ಜಾಗ. ಸುಮಾರು 12 ಎಕರೆ ಲೇಔಟು ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಇಲ್ಲಿ ಕಾಲುವೆ, ಇಲ್ಲಿ ಪಕ್ಕದಲ್ಲಿ 3,500 ಎಕರೆ ಫಾರೆಸ್ಟ್ ಜಾಗ ಐತೆ. ಇಲ್ಲೇ ನೋಡ್ಕೊಂಡು ಇಲ್ಲಿ ಪಕ್ಕದ ನೋಡಿ, ಇದೆ ಕಾಣ್ತಾ ಇದೆಯಲ್ಲ, ಹಿಂದೆ ಇರೋದೆ, ನಾನು ಹಿಂದೆ ಇರೋದೆ 3.5 ಎಕರೆ ಫಾರೆಸ್ಟ್ ಜಾಗ, 3,500 ಹೆಕ್ಟೇರು. ಅಲ್ಲಿಂದ ಏನಾಗ್ತಾ ಇತ್ತು, ಈ ಕಾಲುವೆ ಮುಖಾಂತರ ನಮ್ಮೂರು ಕೆರೆ ಇಲ್ಲೇ ಇದೆ, 40 ಎಕರೆ ಕೆರೆ ಇದೆ. ಈಗ ಒಂದು ಡ್ರಾಪ್ ನೀರಿಲ್ಲ, ವರ್ಷನೂ ಇರಲ್ಲ. ಏನಾಯ್ತು, ಈ ಕಾಲುವೆ ಮುಚ್ಚಿಬಿಟ್ಟು ಏಕಾಏಕಿ ಬಂದು ಮುಚ್ಚಿಬಿಟ್ರು JCB ಎಲ್ಲ. ಇಲ್ಲಿ ಯಾರೋ ಇಲ್ಲಿ ಪಂಚಾಯತಿ ಅಧ್ಯಕ್ಷರು ನಂಜೇಗೌಡ ಅಂತ ನಮ್ಮೂರೇ, ಎಲ್ಲ ಮುಚ್ಚಿಬಿಟ್ರು. ಎಲ್ಲ ಬಂದು ಕೇಳಿದ್ರೆ ಅರ್ಜಿ ಎಲ್ಲ ಕೊಟ್ಟೆ, ತಹಸೀಲ್ದಾರ್ಗೆಲ್ಲ ಕೊಟ್ಟೆ, ಯಾರು ಏನು ಮಾಡಿಲ್ಲ, ಕೆಲಸನೂ ಸ್ಟಾಪ್ ಮಾಡಿಲ್ಲ, ಏನು ಇದು ಮಾಡಿಲ್ಲ. ನೋಡಿ, ನಿಮಗೂ ಕಾಣಿಸ್ತೈತೆ ಲೇಔಟ್ ಹೇಗೆ ಡೆವಲಪ್ ಆಗಿದೆ ಅಂತ. ಅರ್ಜಿ ಕೊಟ್ಟ ಮೇಲೆ ಹೇಗೆ ಡೆವಲಪ್ ಆಗಿದೆ, ಪ್ರತಿಯೊಂದು ಫೋಟೋಗಳಿದ್ದಾವೆ, ಪ್ರತಿಯೊಂದು ವಿಡಿಯೋಸು ಇದೆ ನನ್ನ ಹತ್ರ. ರಾಜಕಾಲುವೆ ತೆರವು ಮಾಡ್ತೀನಿ ಅಂತ 2 ವರ್ಷದಿಂದ ಹೋರಾಟ ಮಾಡಿದ್ದೀನಿ, ಕಷ್ಟಪಟ್ಟು ಮಾಡಿದ್ದೀನಿ. ಅಧಿಕಾರಿಗಳ್ಗೆ ಹೋಗಿ ಕೆಲಸ ಕಾರ್ಯ ಬಿಟ್ಟು ದಿನ ಆಫೀಸ್ಗೆ ಹೋಗಿ ಸುತ್ತಿದ್ದೀನಿ, ನಾಯಿ ಥರ ಅಲ್ದಿದ್ದೀನಿ. 2 ವರ್ಷ ಬೇಕಾ ಸರ್? ದಾಖಲೆ ಕೊಟ್ಟು ರಾಜಕಾಲುವೆ ಐತೆ, ವಿಲೇಜ್ ಮ್ಯಾಪಲ್ಲಿ ಐತೆ, ಸರ್ವೆ ರಿಪೋರ್ಟ್ ಐತೆ, ತಹಸೀಲ್ದಾರ್ ಆದೇಶ ಐತೆ, ಎಲ್ಲ ಐತೆ. ಇಷ್ಟೆಲ್ಲ ಇದ್ಕೊಂಡು 2 ವರ್ಷ ಬೇಕಾ ಒಂದು ಕಾಲುವೆ ತೆರವು ಮಾಡೋಕೆ ಅಧಿಕಾರಿಗಳ್ಗೆ? ಯಾಕೆ ಮಾಡ್ತಿಲ್ಲ ಅಂತ ಸರ್, ಎಲ್ಲ ಲೇಔಟ್ ಅವರು ಎಲ್ಲ ಕಮಿಟ್ಮೆಂಟ್ಗಳು ಸರ್. ಇವಾಗ ಇಲ್ಲಿ ರಿಪೋರ್ಟ್ ಐತೆ, ಎಲ್ಲ ಐತೆ, ರಾಜಕಾಲುವೆ ವಿಲೇಜ್ ಮ್ಯಾಪಲ್ಲಿ ಐತೆ. ಅರ್ಜಿ ಕೊಟ್ಟರೆ ಆಕ್ಷನ್ ತಗೊಳಕ್ಕೆ ಏನು ಸರ್? ರಾಜಕೀಯ ಪ್ರಬಲನೆ ಸರ್. ಏನು ಕಾಣ್ತಾ ಇದೆ ಸರ್? ಇಲ್ಲಿ ಏನಾದರೂ ಹೊಸ ಕಾಣ್ತಾ ಇದೆ? ಇಲ್ಲಿ ಹೊಸದೇನಾಯ್ತು ಹೇಳಿ ಸರ್? ಕಣ್ಮುಂದೆನೇ ಇದೆ ಲೇಔಟ್ ಡೆವಲಪ್ ಆಗಿರೋದು, ಒತ್ತುವರಿ ಆಗಿರೋದು. ಇಲ್ಲಿ ಏನು ಡೆವಲಪ್ ಮಾಡೋರು ಏನೈತೆ ಅನ್ನೋದು ಎಲ್ಲ ಐತೆ. ಇಲ್ಲಿ ರೈತರು ಸರ್, ಅಲ್ಲಿ ಪ್ರಾಣಿಗಳು ಕುಡಿಯೋಕ್ಕೆ ನೀರಿಲ್ಲ, ಬೋರ್ವೆಲ್ಗಳಿಗೆ ನೀರಿಲ್ಲ, ಏನೂ ಬರಲ್ಲ. ಪಂಚಾಯತಿ ಅಧ್ಯಕ್ಷರಾದವರು ಏನು ಮಾಡಬೇಕು, ಇಂಥವನ್ನ ಫಸ್ಟು ಇದು ಮಾಡಬೇಕು. ಅವರೇ ಇದು ಮಾಡೋರೆ ಮುಚ್ಕೊಂಡು. ಕೋಟಿ ಬೆಲೆ ಬಾಳ್ತದೆ. ಇಲ್ಲಿ 5-6 ಕೋಟಿ ಇದೆ ಸರ್ ಎಕರೆ. ಇಲ್ಲಿ ಗೋಮಾಳ 2.5 ಎಕರೆ ಸರ್, ಇದು ಗೋಮಾಳ ಜಾಗ. ಇದರಲ್ಲೂ ಲೇಔಟ್ ಮಾಡೋರು. ಕಂದಾಯ ಸಚಿವರು ಪ್ರತಿನಿಧಿಸುವ ಸ್ವಕ್ಷೇತ್ರ ಇದು. ನಮ್ಮ ಮಿನಿಸ್ಟ್ರಿಗೂ 1-2 ಸಲ ಹೋಗಿದ್ದೀರಿ, ಅವ್ರು PA ಕೊಡ್ತಾರೆ, ತಗೊಳ್ಳಿ ಅರ್ಜಿ ಅಂತ. PA ಹತ್ರ ಹೋದ್ರೆ ಆಧಾರ್ ಕಾರ್ಡ್ ಐತಾ, ಯಾವ ಊರು, ಫೋಟೋ ಐತಾ, ಅವ್ರು ಕೇಳ್ರೆ ಏನು ಮಾಡ್ತಾ ಇಲ್ಲ ಅಂತಾರೆ. ಮಿನಿಸ್ಟ್ರು ನೋಡ ಚೆನ್ನಾಗಿ ಕೆಲಸ ಮಾಡ್ತಾರೆ ಸರ್. ನಮ್ಮ ಮಿನಿಸ್ಟ್ರ್ ಬಗ್ಗೆ ಹೆಮ್ಮೆ ಐತೆ. ನಮ್ಮ ಕ್ಷೇತ್ರದವರೇ ಮಿನಿಸ್ಟ್ರ್ ಕ್ಷೇತ್ರನೇ ಇದು, ಅವ್ರ ಬಗ್ಗೆ ನಮ್ಗೆ ಹೆಮ್ಮೆ ಇದೆ. ಅಲ್ಲಿ ಅವ್ರ ಸಹಸ್ರರು ಅವ್ರ PAಗಳಿಗೆ ಹೆಮ್ಮೆ ಇಲ್ಲ. ಅಲ್ಲ, ಅವ್ರ ಬಗ್ಗೆ ಹೆಮ್ಮೆ ಇದೆ ಅಂತೀರಾ, ಮತ್ತೆ ಅವರೇ ಕೆಲಸ ಮಾಡಿಲ್ಲ. ಅದೇ ಅವ್ರ PA ಹೇಳ್ತಾರೆ ಸರ್, ಓದ್ತೀರಿ, ಬೆಳಗ್ಗೆ ಅರ್ಜಿ ಕೊಟ್ಟು ತೋರಿಸಿದ್ ನೋಡ್ರಿ, ಅವ್ರ ಅರ್ಜಿ ಅವ್ರ ಸೈನ್ ಹಾಕಿರೋದೆಲ್ಲ ಐತೆ. ಇದೇನೋ ನೋಡಪ್ಪ ಅಂದ್ಬಿಟ್ಟು ಹೊರಟೋತಾರೆ. ಅವ್ರ PA ಆಧಾರ್ ಕಾರ್ಡ್ ಐತಾ, ಅದೇ ಊರನ್ನ ನೀನು ಅಂತ ಕೇಳ್ತಾರೆ ಸರ್ ನಮ್ಮನ್ನ. ಅವ್ರ ದಾಖಲೆ ನೋಡ್ಬೇಕಾ, ಆಧಾರ್ ಕಾರ್ಡ್ ನೋಡ್ಬೇಕಾ ಸರ್? ಸರ್, ನಮ್ಗೇನು ಇಲ್ಲ. ನಮ್ಮೂರ್ ಕೆರೆಗೆ ನೀರು ಬರಬೇಕು. ಇಲ್ಲಿ 3,500 ಹೆಕ್ಟೇರ್ ಫಾರೆಸ್ಟ್ ಜಾಗದಿಂದ ಬರೋ ನೀರೆಲ್ಲ ಈ ಕಾಲುವೆ ಮುಖಾಂತರ ಬರ್ತಿತ್ತು. ಇದು ಪುರಾತನ ಕಾಲ ಸರ್, ಇವತ್ತಿಂದು ನೆನ್ನೆದಲ್ಲ, ಪುರಾತನ ಕಾಲದಿಂದ ಐತೆ. ನಾವು ಚಿಕ್ಕ ಮಕ್ಳಿಗೆಲ್ಲ ಆಟ ಆಡಿದ್ರಿ. ಪಕ್ಕದಾಗೆ ನಮ್ಮ ಜಮೀನ್ ಇದೆ ನೋಡಿ, ಹಿರಿಯರವ್ರೆ, ಹಿರಿಯರ್ನ ಕೇಳಿ. 100 ವರ್ಷದ ಇತಿಹಾಸ ಐತೆ ಸರ್ ಕಾಲುವೆಗೆ. ಇದು ಕಾಲುವೆ ಆಗ್ಬೇಕು ಸರ್, ಈ ಮಟ್ಟಲ್ಲ ಸರ್. ಕಾಲುವೆ ತೆರವು ಮಾಡ್ತೀನಿ ಅಂತ ಬಂದವ್ರೆ.
ಇಲ್ಲಿ ಕಾಂಪೌಂಡ್ ಕೂಡ ಕಿತ್ತಿಲ್ಲ ಸರ್. ಇಲ್ಲಿ ಕಳೆ ಕೀಳಕ ನಮ್ಮ ಕಡೆ ಲೇಬರ್ ಇಲ್ಲ ಅಂದ್ಬಿಟ್ಟು JCB ತಂದು ಕಳೆ ಕಿತ್ಕೊಡ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.